ಇತಿಹಾಸ ಪ್ರಸಿದ್ಧ ವಟಪರ್ವಿ ಶ್ರೀ ಮಾರುತೇಶ್ವರ ಜಾತ್ರೆ ರಥೋತ್ಸವ ಕ್ಷಣಗಣನೆ ಯಲಬುರ್ಗಾ ಕುಕ್ನೂರು ತಾಲೂಕಿನ ನೆಲಜೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ವಟಪರ್ವಿ ಗ್ರಾಮದ ಆರಾಧ್ಯ ದೈವ ಶ್ರೀ ಮಾರುತೇಶ್ವರ ಜಾತ್ರೆ ಹೊಸ್ತಿಲ ಹುಣ್ಣಿಮೆ ನಿಮಿತ್ತ ಆರಾಧ್ಯ ದೈವ ಶ್ರೀ ಮಾರುತೇಶ್ವರ ಹಾಗೂ ಈಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ಸಡಗರ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದೆ. ನಂಬಿದ ಭಕ್ತರಿಗೆ ವರವಾದ ಶ್ರೀ ಮಾರುತೇಶ ಗ್ರಾಮದ ದೇವಸ್ಥಾನ ಮುಂಭಾಗದ ಆಲದ ಮರದಲ್ಲಿ ಉದ್ಭವಿಸಿದ ಆಂಜನೇಯನಿಗೆ ಸುಮಾರು ವರ್ಷಗಳ ಇತಿಹಾಸವಿದೆ. ಅಂದಿನಿಂದ ಮಾರುತೇಶ್ವರ ಮೂರ್ತಿಗೆ ಅಭಿಷೇಕ ಪೂಜೆ ಸಲ್ಲಿಸುವುದು, ತದನಂತರ ನೂತನ ಬೆಳ್ಳಿ ಮೂರ್ತಿಗೆ ಪಂಚಾಮೃತ ವಿಶೇಷ ಪೂಜೆ ನಡೆಸಿ ಎಲೆ ಕಟ್ಟಿಸುವ ಪರಂಪರೆ ಭಕ್ತರಿಂದ ಆರೈಕೆ ತೀರಿಸುವುದು ಕ್ರಮೇಣವಾಗಿ ನಡೆಯುತ್ತಾ ಬಂದಿದೆ. ಜಾತ್ರೆ ಬಲುಜೋರು. ಮುಂಜಾನೆ ಮಾರುತೇಶ್ವರ ಹಾಗೂ ಈಶ್ವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ತದನಂತರ ಮಧ್ಯಾಹ್ನ ಪಕ್ಕದ ತಿಪ್ಪರಸನಾಳ ಗ್ರಾಮದಿಂದ ರಥೋತ್ಸವಕ್ಕೆ ಹಗ್ಗ ತರಲಾಯಿತು. ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಮೆರವಣಿಗೆ ನಡೆಯಲಿದೆ. ಸಂಜೆ ವೇಳೆ ಮಹಾರಥೋತ್ಸವಕ್ಕೆ ಉಭಯ ಸ್ವಾಮೀಜಿಗಳಿಂದ ಚಾಲನೆ ನೀಡಲಾಗುವುದು. ಸುತ್ತಮುತ್ತಲಿನ ಗ್ರಾಮಗಳಾದ ಬೇವೂರು, ಕೋಳಿಹಾಳ, ಕುದ್ರಿಮೋತಿ, ಹುಣಸಿಹಾಳ, ಮ್ಯಾಗನೇರಿ, ಮಂಗಳೂರು, ಚಂಡಿಹಾಳ, ನೆಲಜೇರಿ, ಗುನ್ನಾಳ, ಹೊಸೂರು, ಗುತ್ತೂರು, ಬೈರನಾಯಕರಹಳ್ಳಿ, ಗುತ್ತೂರು, ಮಣಗೇರಿ, ಕವಳಕೇರಿ, ಮುರುಡಿ ಸೇರಿದಂತೆ ಯಲಬುರ್ಗಾ ತಾಲೂಕು, ಕೊಪ್ಪಳ ಹಾಗೂ ಕುಷ್ಟಗಿ, ಗಂಗಾವತಿ, ಕನಕಗಿರಿ ತಾಲೂಕಿನ ನಾನಾ ಮಾರುತೇಶ್ವರ ಮೂರ್ತಿ ಭಾಗಗಳಿಂದ ಭಕ್ತರ ದಂಡು ಹರಿದು ಬರಲಿದೆ ಎಂದು ದೇವಸ್ಥಾನ ಸಮಿತಿ ಕಮಿಟಿ ಮಂಡಳಿ ತಿಳಿಸಿದೆ. ಸಾಮಾಜಿಕ ನಾಟಕ ಪ್ರದರ್ಶನ. ಆರಾಧ್ಯ ದೈವ ಶ್ರೀ ಮಾರುತೇಶ್ವರ ಹಾಗೂ ಈಶ್ವರ ಜಾತ್ರೆ ಪ್ರಯುಕ್ತ ಶ್ರೀ ಮಾರುತೇಶ್ವರ ಯುವಕ ನಾಟ್ಯ ಸಂಘದಿಂದ ಆಯೋಜಿಸಿರುವ ಕೌಟುಂಬಿಕ ರೌದ್ರಮಯ ನಾಟಕ ದಿವಂಗತ ಬಸವಕುಮಾರ್ ಸೌದತ್ತಿ ಸಾಕಿನ ಹಂಪಿಹೊಳಿ ವಿರಚಿತ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಅರ್ಥಾತ್ ಮಾಂಗಲ್ಯ ಉಳಿಸಿದ ಮೈದುನ ಎಂಬ ಸಾಮಾಜಿಕ ನಾಟಕ ಡಿಸೆಂಬರ್ 4ರಂದು ರಾತ್ರಿ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದೆ.